ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಮುಂದೆ ಏನು ತಂದಿದ್ದೀನಿ ಗೊತ್ತಾ? ತುಂಬ ಸ್ಪೆಷಲ್ ರೆಸಿಪಿ. ಎಲ್ರಿಗೂ ಈಗಿನ ಪ್ರಪಂಚದಲ್ಲಿ ಕಾಡ್ತಾ ಇರುವಂಥ ಒಂದೇ ಒಂದು ಪ್ರಾಬ್ಲಮ್, ವೆಯ್ಟ್ ಲಾಸ್. ಬನ್ನಿ ಹಾಗಾದರೆ ಫಸ್ಟ್ ಕ್ವಿಕ್ಕಾಗಿ ಏನೇನು ಐಟಮ್ಸ್ ಅಂತ ನೋಡ್ತಾ ಬರೋಣ. ಫಸ್ಟು ನಾನು ತೋರಿಸಿದ್ದು ಹಿಪ್ಲಿ, ಎರಡನೇದಾಗಿ ತೋರಿಸಿದ್ದು ನಾನು ಕರಿ ಜೀರಿಗೆ, ಮೆಂತೆ, ಈಗ ತೋರಿಸ್ತಾ ಇರೋದು ಲವಂಗ, ಮಾಮೂಲು ಲವಂಗ, ನಾವು ಅಡುಗೆ ಮನೇಲಿ ಬಳಸುವಂಥ ಲವಂಗ, ಜೀರಿಗೆ, ಇದು ಕೂಡ ಅಡುಗೆ ಮನೆಯಲ್ಲಿ ಬಳಸುವಂಥ ಜೀರಿಗೆ. ಇದು ಬಂದು ಕಲೋಂಜಿ ಅಂತ. ನೀವು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿದರೆ, ಕಾಸರ ಅಂಗಡಿ ಅಂತಾರಲ್ವ, ಅಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ. ಇದು ಸೋಂಪು ಕಾಳು, ಊಟ ಆದಮೇಲೆ ನಾವು ಹಾಕ್ಕೋತೀವಲ್ವ ಅದು. ಅದಾದಮೇಲೆ ಅಗಸೆ ಬೀಜ, ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಅಗಸೆ ಬೀಜ. ಆಮೇಲೆ ಇದು ಒಣಶುಂಠಿ, ಹಸಿ ಶುಂಠಿಯ ಇನ್ನೊಂದು ರೂಪ ಅಂತಲೇ ಹೇಳ್ಬೋದು ಒಣಶುಂಠಿ. ಹಾಗೆ ಇದು ಬಂದು ಚಕ್ಕೆ, ಈ ರೀತಿ ರೌಂಡಾಗಿರುವಂಥ ಚಕ್ಕೆ. ಎರಡು ರೀತಿ ಚಕ್ಕೆ ಬರುತ್ತೆ. ಈ ರೀತಿ ರೌಂಡ್ ಇರುವಂಥ ಚಕ್ಕೆ ಆದರೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣವಾ ಹೇಗೆ ಮಾಡೋದು ಅಂತ. ಸೊ ನನಗೆ ಗೊತ್ತಿರೋ ಹಾಗೆ ಮೇ ಬಿ ನಿಮಗೆಲ್ರಿಗೂ ತುಂಬ ಚೆನ್ನಾಗೇ ಗೊತ್ತಿರುತ್ತೆ. ಬೆಣ್ಣೆ ಕೃಷ್ಣ ಯೂಟ್ಯೂಬ್ ವ್ಲಾಗ್ ಮೇಡಮ್ ನಂದಿನಿ ಅವರು ತೋರಿಸಿರುವಂಥ ರೆಸಿಪಿ ಇದು. ಹೌದು, ಅವರಿಗೆ ಇದನ್ನು ಬಿಸ್ನೆಸ್ ಅಂತಲೇ ಮಾಡ್ತಾ ಇದ್ದಾರಲ್ವಾ. ಸೊ ಅದನ್ನೇ ಸೇಮ್ ಐಟಮ್ಸ್ನ ಹಾಕಿಬಿಟ್ಟು ನಾನು ಮನೇಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಬಾಣಲಿಯನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಫಸ್ಟು ಒಂದು 8ರಿಂದ 10 ಹಿಪ್ಲಿಯನ್ನು ಹಾಕಿದ್ದೀನಿ. ಫಸ್ಟ್ ಟೈಮ್ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ಒಂದು 10 ಗ್ರಾಮಷ್ಟು ನಾನಿಲ್ಲಿ ಈ ಕಹಿ ಜೀರಿಗೆ ತೊಗೊಂಡಿದ್ದೀನಿ. ಡೆಫಿನೆಟ್ಲಿ ತುಂಬಾ ಕಹಿ ಇದೆ ಮಾತ್ರ ಇದು. ಬಟ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದರೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಚಟ್ಪಟ್ ಅಂತ ಸ್ವಲ್ಪ ಸಿಡಿಬೇಕಾದ್ರೇ ನಾನು ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ಒಂದಾದ್ಮೇಲೆ ಒಂದು ಹಾಕ್ಕೊತ ಬರ್ತಾಯಿದ್ದೀನಿ. ಸೊ ಫ್ಲೇಮ್ ಮಾತ್ರ ಲೋ ಫ್ಲೇಮ್ ಇರೋದು ತುಂಬ ಒಳ್ಳೆಯದು. ಇದಾದಮೇಲೆ ಮೆಂತೆ ಹಾಕಿದ್ದೀನಿ, 2 ಚಮಚ ಮೆಂತೆ, ಒಂದು 10 ಗ್ರಾಮ್ ಅಂದರೆ ಒಂದು ಅರ್ಧ ಚಮಚದಷ್ಟು ಅದು ಕಹಿ ಜೀರಿಗೆ ಅಂತ ಏನು ಹೇಳ್ತಾರಲ್ವ ಅದು ತೊಗೊಂಡಿದ್ದೀನಿ. ಮೆಂತೆ ಕೂಡ ಗೋಲ್ಡನ್ ಬ್ರೌನ್ ಆಗಬೇಕು ಫ್ರೆಂಡ್ಸ್. ಇಲ್ಲಿ 1.5ರಿಂದ 2 ಚಮಚದಷ್ಟು ನಾನಿಲ್ಲಿ ಮೆಂತೆ ಕಾಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಮೇನ್ ಅಂದರೆ ಕಹಿ ಜೀರಿಗೆ, ಕಲೋಂಜಿ, ಹಿಪ್ಲಿ, ಅಗಸೆ ಬೀಜ ಇವೆಲ್ಲ ತುಂಬಾ ವೆಯ್ಟ್ ಲಾಸ್ ಮಾಡುವಂಥದ್ದು. ಈ ಲವಂಗ ಬಂದು 1 ಟೇಬಲ್ ಸ್ಪೂನ್ ಲವಂಗ ತೊಗೊಂಡಿದ್ದೀನಿ. ಮೇಲ್ಗಡೆ ತಲೆ ಇರುತ್ತೆ ಅಂತಾರೆ, ಅಂದರೆ ಈ ವೈಟ್ ಕಲರ್ ಡುಮ್ ಬಂದಿರುತ್ತಲ್ವ, ಆ ಥರ ಇರುವಂಥ ಲವಂಗವನ್ನೇ ತೊಗೊಂಡಿದ್ದೀನಿ. ಸೊ ಲವಂಗ ನಾರ್ಮಲ್, ಕೆಲವರು ತೆಳ್ಳು ಲವಂಗ ಬರುತ್ತೆ, ಕೆಳಗಡೆ ಕಡ್ಡಿ ಇರೋವಂಥದ್ದು ಬೇರೆ ಬೇರೆ ಬರುತ್ತೆ. ಬಟ್ ಏನೂ ಇಲ್ಲ, ನೀವು ಅಡುಗೆ ಮನೇಲಿ ಪಲಾವ್ಗೆಲ್ಲ ಏನು ಲವಂಗ ಹಾಕ್ತಿರಲ್ವ ಅದೇ ಲವಂಗನೇ ಇದು. 1 ಚಮಚದಷ್ಟು ನಾನು ಈ ಲವಂಗವನ್ನು ತೊಗೊಂಡಿದ್ದೀನಿ. ಲವಂಗದ ಘಮ ಬಿಡಬೇಕು, ಅಷ್ಟು ಫ್ರೈ ಆದರೆ ಸಾಕು, ತುಂಬಾ ಫ್ರೈ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಇದನ್ನು ಟ್ರೈ ಮಾಡಲಿಕ್ಕೆ ಶುರು ಮಾಡಿ ನಾನು ಇವತ್ತಿಗೆ 3 ದಿನ ಆಗ್ತಾ ಬಂತು ಫ್ರೆಂಡ್ಸ್. ಇದು ಹೀಟ್ ಕೂಡ ಆಗುತ್ತೆ, ಯಾಕಂದರೆ ಹಿಪ್ಲಿ ಹಾಕಿರೋದು, ಕಲೋಂಜಿ ಹಾಕಿರೋದೆಲ್ಲ ತುಂಬಾ ಹೀಟು. ಸೋಂಪು ಬಂದು ನಾನಿಲ್ಲಿ ಒಂದು 2 ಚಮಚದಷ್ಟು ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಏನು ಹೇಳ್ತಿದ್ದೆ? ಹೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಡೆಫಿನೆಟ್ಲಿ ನೀವು ಸ್ವಲ್ಪ ರಾಗಿ ಗಂಜಿ ಆಗಿರ್ಬೋದು, ಅಥವಾ ಬಾರ್ಲಿ ನೀರಾಗಿರ್ಬೋದು, ಅಥವಾ ಈ ಕಸ್ತೂರಿ ಬೀಜವನ್ನು ನೆನೆಸಿಟ್ಟು ಅದನ್ನು ತೊಗೊಳ್ಳುವಂಥದ್ದನ್ನು ಖಂಡಿತ ಮಾಡಲೇಬೇಕು. ಅಂದರೆ ಮಾತ್ರ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕಾಗತ್ತೆ. ಜಸ್ಟ್ ಈ ವೆಯ್ಟ್ ಲಾಸ್ ಪೌಡರ್ ಅಂದ್ಕೊಂಬಿಟ್ಟು ಇದೊಂದೇ ತೊಗೊಂಡ್ರೆ ತುಂಬಾ ಹೀಟ್ ಆಗುತ್ತೆ ಮಾತ್ರ. ಈ ಕಲೋಂಜಿ ಕೂಡ ನಾನು 2 ಚಮಚದಷ್ಟು ಕಲೋಂಜಿಯನ್ನು ತೊಗೊಂಡಿದ್ದೀನಿ. ಸೊ ಎಲ್ಲದನ್ನು ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲದನ್ನು ಒಂದೊಂದು ಐಟಮನ್ನು ನಾನು ಮ್ಯಾಕ್ಸಿಮಮ್ ಒಂದು 40 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಎಲ್ಲ ಸಿಡಿಯುತ್ತೆ, ನಿಮಗೆ ಗೊತ್ತಾಗುತ್ತೆ, ಚಟ್ಪಟ್ ಅಂತ ಸಿಡಿಯುತ್ತೆ. ಹಾಗೆ ಲೈಟಾಗಿ ಘಾಟ ಕೂಡ ಇರುತ್ತೆ, ತುಂಬ ಏನಿಲ್ಲ, ತಡ್ಕೋಬಹುದು ಘಾಟವನ್ನು. ಯಾಕಂದರೆ ಇದೆಲ್ಲ ಸ್ವಲ್ಪ ಮಸಾಲೆ ಅಂಶ ಆಗಿರೋದ್ರಿಂದ ಘಾಟ ಇರುತ್ತೆ. ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ರೆಸಿಸ್ಟ್ ದಟ್. ಸೊ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಸೈಡಿಗೆ ಇನ್ನೊಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ಅದು ನಂಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇಲ್ಲಿ 1.5 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು. ಇದು ಕೂಡ ನೀವು ಅಡುಗೆ ಮನೆಯಲ್ಲಿ ಬಳಸುವಂಥ ಜೀರಿಗೆನೇ, ಬೇರೆ ಸ್ಪೆಷಲ್ ಅಂತ ಏನೂ ಇಲ್ಲ. ಜೀರಿಗೆ ಡೈಜೆಷನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ, ಸೊ ಹಾಗಾಗಿ ಇದು ತೊಗೊಳ್ಳೋದು. ಬಟ್ ಅವ್ರು ತೋರಿಸಿರೋ ಹಾಗೆ 1 ಚಮಚ ಪೌಡ್ರನ್ನ ಒಂದು ದೊಡ್ಡ ಗ್ಲಾಸ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ತೋರಿಸಿದ್ದಾರೆ. ಬಟ್ ನನಗೆ ಅದು ತುಂಬ ಕಷ್ಟ ಅನ್ನಿಸ್ತು, ಯಾಕಂದರೆ ಸ್ವಲ್ಪ ಕಹಿ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಟಾನಿಕ್ ಥರ ಸ್ವಲ್ಪ ಒಂದು ಅರ್ಧ ಚಮಚ ಅಥವಾ 3/4 ಚಮಚ ಪೌಡರ್ನ ಸ್ವಲ್ಪ ನೀರಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ನಾನು ಇದನ್ನು ಮಾಡ್ತಾಯಿದ್ದೀನಿ, ಬಿಸಿನೀರು ಕುಡಿತಾಯಿದ್ದೀನಿ. ಇಷ್ಟು ಐಟಮ್ ಮಾತ್ರ ಚೆನ್ನಾಗಿ ಹುರ್ಕೊಂಡು ನಾನು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಅಗಸೆ, ಒಣಶುಂಠಿ ಮತ್ತು
ಇಲ್ಲಿ ನೋಡಿ ಒಣಶುಂಠಿ ಹಾಕ್ತಾಯಿದ್ದೀನಿ, ಹಾಗೆ ಅಗಸೆ ಬೀಜ ಮತ್ತು ಈ ಚಕ್ಕೆ ಏನು ಇಟ್ಕೊಂಡಿದ್ದೆ ಅಲ್ವಾ, ಆ ಚಕ್ಕೆ ಕೂಡ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೋಬೇಕು. ಈ ಮೂರನ್ನು ಮಾತ್ರ ಹುರಿಬಾರ್ದು. ಈ ಮೂರನ್ನು ಬಿಟ್ಬಿಟ್ಟು ಇನ್ನೆಲ್ಲ ಐಟಮ್ನ ನಾನು ಹುರ್ಕೊಂಡಿದ್ದೀನಿ. ಸೊ ನೋಡಿದಿರಲ್ಲ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಚಕ್ಕೆ, ಅಗಸೆ ಮತ್ತು ಒಣಶುಂಠಿ ಮೂರನ್ನು ಮಾತ್ರ ನಾನಿಲ್ಲಿ ಹುರ್ಕೊಂಡಿಲ್ಲ. ಸೊ ಇದನ್ನೆಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಅದು ಪೂರ್ತಿ ಕೂಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಚಿಕ್ಕದಾಗಿ ಅಂದರೆ ಸಣ್ಣ ಆಗೋ ರೀತಿಯಲ್ಲಿ ಅದನ್ನು ಪೌಡರ್ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಹೇಗೆ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಮಿಕ್ಸಿ ಮಾಡಿ ತೋರಿಸಿದ ಪೌಡರ್ ವೀಡಿಯೋ ಮಿಸ್ ಆಗಿಬಿಟ್ಟಿದೆ. ಐ ಆಮ್ ಸೊ ಸಾರಿ. ಸೊ ಇದೆಲ್ಲ ಐಟಮ್ಗಳನ್ನು ಹಾಕ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಪೌಡರ್ನ ಮಿಕ್ಸಿ ಮಾಡಿ, ತರಿ ಅಲ್ವಾ, ತುಂಬ ನುಣ್ಣಗಾಗಿರಬೇಕು, ಆ ರೀತಿ ಮಿಕ್ಸಿ ಮಾಡಿ ಒಂದು ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಅರ್ಧ ಚಮಚದಷ್ಟು ನಾನು ಈಗ ತೊಗೊತಾ ಇದ್ದೀನಿ. ಬಟ್ ಅದು ಆ್ಯಕ್ಚುಲಿ 1 ಚಮಚ ತೊಗೋಬೇಕಂತೆ. ಸ್ಟಾರ್ಟಿಂಗ್ ಅಂತ ನಾನು ಒಂದು ಅರ್ಧ ಚಮಚ ರೂಢಿ ಮಾಡಿದ್ದೀನಿ. ಸೊ ಅದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಫಸ್ಟು ಕುಡಿದ್ಬಿಟ್ಟು ಆಮೇಲೆ ಒಂದು ಲೋಟ ಪೂರ್ತಿ, ದೊಡ್ಡ ಲೋಟದಿಂದ ಒಂದು ಲೋಟ ನಾನು ಉಗುರು ಬೆಚ್ಚ ನೀರನ್ನ ಕುಡಿತಾ ಇದ್ದೀನಿ. ಡೆಫಿನೆಟ್ಲಿ ನಾನು ಒಂದು ಶಾರ್ಟ್ಸ್ ಅಂತೂ ಮಾಡಿ ಹಾಕ್ತೀನಿ ಯಾವ ರೀತಿ ನಾನು ಅದನ್ನು ತೊಗೊತಾ ಇದ್ದೀನಿ ಅಂತ. ಸೊ ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಹಾಗೆ ಅವರು ಕೂಡ ವಿಡಿಯೋ ತೋರಿಸ್ತಾ ಇದ್ದಾರೆ, ಮೇಡಮ್ ಕೂಡ. ಸೊ ಅದೇ ರೀತಿ ನಾನು ಟ್ರೈ ಮಾಡಿದ್ದೀನಿ, ನೋಡೋಣ ವೆಯ್ಟ್ ಲಾಸ್ ಎಷ್ಟಾಗುತ್ತೆ ಅಂತ. ಮತ್ತು ನಾನು ನಿಮಗೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ. ದಯವಿಟ್ಟು ಕ್ಷಮಿಸಿ, ವಿಡಿಯೋ ಡಿಲೀಟ್ ಆಗಿರೋದಕ್ಕೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಸಿ ಯು.